ಪ್ರೇಯಸಿಗಾಗಿ ಏನೇನೋ ಮಾಡಿದವರು ಇದ್ದಾರೆ. ಮನೆಗಳತನ ಮಾಡುವಂಥ ಪ್ರಕರಣಗಳಂತೂ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಪ್ರೇಯಸಿಗಾಗಿ ಮನೆಗಳತನ ಮಾಡ್ತಾ ಇದ್ದಂಥ ಖದೀಮನ್ನ ಈಗ ಲಾಕ್ ಮಾಡಿದ್ರೆ ಸ್ಟೋರಿ ಕೇಳ್ಬಿಟ್ರೆ ಇನ್ನೂ ಮಜಾ ಇದೆ. ಪ್ರಿಯಕರನಿಗೆ ಕಳ್ಳತನದ ಐಡಿಯಾ ಕೊಟ್ಟಿದ್ದು ಪ್ರಿಯತಮೆಯ ಬಂಧನ. ಪ್ರೇಮಿಗಳನ್ನ ಆಡುಗೋಡೆ ಪೊಲೀಸರು ಈಗ ಬಂಧಿಸಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾರಾಯಣಸ್ವಾಮಿ ಮತ್ತು ನವೀನ ಈ ಬಂಧಿತ ಪ್ರೇಮಿಗಳು ಇಬ್ಬರಿಗೂ ಮದುವೆ ಆಗಿದೆ. ಪ್ರೇಯಸಿಗಾಗಿ ಮನೆಗಳತನ ಮಾಡ್ತಾ ಇದ್ದಂಥ ಖದೀಮ ಈ ನಾರಾಯಣಸ್ವಾಮಿ ಯಾರಿದ್ದಾರೆ ಅವನಿಗೂ ಮದುವೆ ಆಗಿದೆ, ಬಟ್ ಅವ್ರ ವೈಫಿಗೆ ಪ್ಯಾರಲಿಸಿಸ್ ಆಗಿದೆ. ಈ ನವೀನ ಯಾರಿದ್ದಾಳೆ ಅವನ ಗಂಡನಿಗೂ ಕೂಡ ಪ್ಯಾರಲಿಸಿಸ್ ಆಗಿದೆ. ಸೊ ಡೇಟಿಂಗ್ ಆ್ಯಪ್ನಲ್ಲಿ ಇಬ್ಬರ ಪರಿಚಯವಾಗುತ್ತೆ, ಬಳಿಕ ಪ್ರೇಮಾಂಕುರವಾಗುತ್ತೆ. ಇಬ್ಬರಿಗೂ ಕೂಡ ಮದುವೆ ಆಗಿದ್ದು ಮಕ್ಕಳು ಕೂಡ ಇದ್ದಾರೆ. ಅವನಿಗೆ ಹೆಂಡತಿ ಪ್ಯಾರಲಿಸಿಸ್ ಆದರೆ ಈ ಕಡೆ ಗಂಡನಿಗೆ ಇವಳಿಗೆ ಪ್ಯಾರಲಿಸಿಸ್ ಆಗಿದೆ. ಹಾಗಾಗಿ ಇಬ್ಬರು ಡೇಟಿಂಗ್ ಆ್ಯಪ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮದುವೆಗೆ ಹಣ ಬೇಕಾಗಿದ್ರಿಂದ ಕಳ್ಳತನದ ಪ್ಲಾನ್ ಅನ್ನ ಇವಳು ನವೀನ ಕೊಡ್ತಾಳೆ. ರಿಹಾನ್ ಎಂಬುವರ ಮನೆಯಲ್ಲಿ 330 ಗ್ರಾಂ ಚಿನ್ನವನ್ನ ಕಳ್ಳತನ ಮಾಡ್ತಾರೆ. ಚಿನ್ನ ಅಡವಿಟ್ಟು ಚೆನ್ನೈನಲ್ಲಿ ವಾಸವಾಗಿರುತ್ತೆ ಈ ಜೋಡಿ. ಮಾಲೀಕರ ಅನುಮಾನದ ಮೇರೆಗೆ ಈಗ ಬಂಧಿಸಿ ವಿಚಾರಣೆಯನ್ನ ಮಾಡಿದ್ದಾರೆ. ವಿಚಾರಣೆ ವೇಳೆ ಲಾಕ್ ಆಗಿದ್ದಾರೆ ಪ್ರೇಮಿಗಳು, ಮದುವೆಯಾದ ಪ್ರೇಮಿಗಳು ಅಂತ ಹೇಳಬಹುದು. ಎಂತ ಗನಂದಾರಿ ಕೆಲಸ ಮಾಡಕ್ಕೆ ಹೇಳಿದ್ರಮ್ಮ ನೀನು. ಕಳ್ಳತನ ಮಾಡಿಬಿಟ್ಟು ಮದುವೆ ಆಗಕ್ಕೆ ದುಡ್ಡು ಬೇಕಿತ್ತಂತೆ, ಕಳ್ಳತನ ಮಾಡಕ್ಕೆ ಹೇಳಿದ್ದಂತೆ. ಕಳ್ಳತನ ಮಾಡಿದ್ನಂತೆ, ಹೋಗ್ಬಿಟ್ಟು ಚೆನ್ನೈನಲ್ಲಿ ವಾಸವಾಗಿದ್ರಂತೆ. ದುಡಿದು ಬಿಟ್ಟು ಅದು ಮದುವೆ ಆದಮೇಲೂ ಕೂಡ ಹೆಂಡತಿ 7 ಸಪ್ತಪದಿ ತುಳಿದಿರ್ತೀರಿ, ಅದನ್ನು ಜೀವನ ಪರ್ಯಂತ ಕಷ್ಟನೋ ಸುಖನೋ ಹೇಗಿರ್ತೀವಿ ಇರಬೇಕು. ಪ್ಯಾರಲಿಸಿಸ್ ಆಯ್ತು ಅಂದ ತಕ್ಷಣ ಹೋದ್ರಂತೆ. ಅವಳಿಗೆ ಗಂಡ ಪ್ಯಾರಲಿಸಿಸ್ ಆಯ್ತಂತ ಅವಳು ಹೋದ್ಲಂತೆ. ಅದು ಓಡ್ ಹೋಗೋದು ಬೇರೆ ಕೇಡಂತೆ ಇವರಿಗೆ.